ಜೊತೆಗೆ ಮಾತನಾಡೋದಕ್ಕೆ ಮಾಜಿ ಸಚಿವೆ ರಾಣಿ ಸತೀಶ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಮೇಡಮ್ ನಮಸ್ತೆ. ನಮಸ್ಕಾರ. ನಮಸ್ತೆ. ಯಾವ ರೀತಿ ಎಸ್ ಎಂ ಕೃಷ್ಣ ಅವರನ್ನ ಈ ಹಂತದಲ್ಲಿ ನೆನಪು ಮಾಡ್ಕೊಳ್ತೀರಿ ರಾಣಿ ಸತೀಶ್ ಅವರೇ? ನಿಜವಾಗ್ಲೂ ಅದೊಂದು ನನಗೆ ಸುವರ್ಣ ಅವಕಾಶ ಮಾಡಿಕೊಟ್ಟಂಥದ್ದು. ಒಬ್ಬ ಸಚಿವೆಯಾಗಿ ಅವ್ರ ಕೈ ಕೆಳಗಡೆ ಕೆಲಸ ಮಾಡುವಂತ ಒಂದು ಅವಕಾಶ ನಂದಾಗಿತ್ತು. ಅವರಿಗೆ ಮಹಿಳೆಯರ ಬಗ್ಗೆ ವಿಶೇಷ ಕಾಳಜಿಯಿಂದ ಅನೇಕ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಅವ್ರ ಮೇಲೆ ಕೊಟ್ಟರು. 4 ಜನ ಮಹಿಳೆಯರನ್ನ ಅವರ ಸಂಪುಟದಲ್ಲಿ ತೆಗೆದುಕೊಂಡಿದ್ದು ಅದೊಂದು ನಿಜವಾಗಿಯೂ ತುಂಬಾ ಸಂತೋಷದ ಸಂಗತಿ. ಜೊತೆಗೆ ಕಾರ್ಯೋನ್ಮುಖರಾಗಿ, ಕ್ರಿಯಾಶೀಲರಾಗಿ ಅನೇಕ ಯೋಜನೆಗಳನ್ನ, ಸಿಲಿಕಾನ್ ಸಿಟಿ ಇರ್ಬೋದು, ಬೆಂಗಳೂರನ್ನ ಬೆಳವಣಿಗೆಗೆ ದೂರದೃಷ್ಟಿಯಿಂದ ಅವ್ರು ಕೊಟ್ಟಂತ ಕೊಡುಗೆಗಳು, ಅನೇಕ ಕಾರ್ಖಾನೆಗಳು ನಿಜವಾಗ್ಲೂ ತುಂಬಾ ಜನರಿಗೆ, ಬಡ ಜನರಿಗೆ ಉದ್ಯೋಗ ಅವಕಾಶಗಳನ್ನು ದೊರಕಿಸ್ಕೊಡೋದ್ರಲ್ಲಿ ಅವಕಾಶ ಆಯ್ತು. ಅವರೊಬ್ಬ ಮುತ್ಸದ್ದಿ ರಾಜಕಾರಣಿ. ಯಾವತ್ತೂ ಅವ್ರು ಜೋರಾಗಿ ಮಾತಾಡಿದ್ದನ್ನ ನಾನು ನೋಡೇ ಇಲ್ಲ. ಸೂಕ್ಷ್ಮವಾಗಿ ಹೇಳ್ಬೇಕಾದದ್ದನ್ನ ಹೇಳುವಂತ ಅವರ ವ್ಯಕ್ತಿತ್ವ ನಿಜಕ್ಕೂ ಅನುಕರಣೀಯ ಹಾಗೂ ಆಕರ್ಷಣೀಯವಾಗಿತ್ತು. ನಾವೆಲ್ಲ ಅವ್ರ ಹತ್ರ ತುಂಬಾ ದೊಡ್ಡ ಪಾಠವನ್ನ ಬದುಕಿನಲ್ಲಿ ಕಲ್ತಂತದ್ದು. ಅಧಿಕಾರದ ಅವಧಿಯಲ್ಲಿ ಅವರು ಅನೇಕ ಸಚಿವರಾಗಿ, ಉಪಮುಖ್ಯಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ಮತ್ತೆ ರಾಜ್ಯಪಾಲರಾಗಿ 2 ಸಲ ರಾಜ್ಯಪಾಲರಾದರು, ಕೇಂದ್ರ ಸಚಿವರಾಗಿ ಅವರು ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ತುಂಬಾ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೇನೆ. ರಾಣಿ ಸತೀಶ್ ಅವರೇ, ತಾವು ಕ್ಯಾಬಿನೆಟ್ ಅಲ್ಲಿ ಅವ್ರ ಜೊತೆ ಕೆಲಸ ಮಾಡಿರೋದ್ರಿಂದ ಮರೆಯಲಾಗದ ನೆನಪು ಅಂತಂದ್ರೆ ಎಸ್ ಎಂ ಕೃಷ್ಣ ಅವ್ರ ಜೊತೆಗೆ ಏನು? ನನಗೆ ನಾನು ಅವ್ರ ಹತ್ರ ಹೇಳಿದ್ದೆ, ಸರ್ ನಾನು ನಿಮ್ಮ ಕಚೇರಿಗೆ ಬಂದು ನಾನು ತೊಂದರೆ ಕೊಡಲ್ಲ, ನನಗೆ ನೀವು ಜವಾಬ್ದಾರಿ ಕೊಟ್ಟಿದ್ದೀರಿ, ನಿಮಗೆ ಎಲ್ಲೂ ಕಪ್ಪು ಚುಕ್ಕೆ ಇಲ್ದಂಗೆ ಕೆಲಸ ಮಾಡಿ ನಾನು ಮಾಡ್ತೀನಿ. ನಾನೇನಾದ್ರು ನನಗೆ ಗೊಂದಲ ಬಂದರೆ ನಾನು ನಿಮ್ಮ ಹತ್ರ ಬರ್ತೀನಿ. ನಾನು ಅದರ್ವೈಸ್ ನಾನು ಹೆಡ್ ಸ್ಟ್ರಾಂಗ್ ಅಂತ ಯಾವತ್ತೂ ತಿಳ್ಕೊಬೇಡಿ ಅಂದೆ. ಅಯ್ಯೋ ಇಲ್ಲಮ್ಮ ನೀವು ಮಾಡು ಅಂದರು. ಹಾಗೆ ನಾನು ಅನೇಕ ಕಾರ್ಯಕ್ರಮಗಳಿಗೆ ಅವ್ರಿಗೆ ಉತ್ತೇಜನ ಕೊಟ್ಟರು. ಅದು ತುಂಬಾ ಮುಖ್ಯವಾದದ್ದು ಅಂದರೆ ಧರ್ಮೋತ್ಥಾನ ಟ್ರಸ್ಟಿಂದ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಂದು ಸಹಯೋಜನೆಯ ಒಡಂಬಡಿಕೆಗೆ ಅವರು ಸರ್ಕಾರಿ ಒಂದು ಆಜ್ಞೆಯನ್ನು ಮಾಡಿ ಧರ್ಮಸ್ಥಳದ ಹೆಗ್ಗಡೆಯವ್ರ ಜೊತೆ ನಾವು ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ರಮ ಇದೆಯಲ್ಲ, ಅದಕ್ಕೆ ನನಗೆ ಅನುಮತಿ ಕೊಟ್ಟರು. ಮೊದಲು ಹೇಳಿದ್ರು, ನಿಮ್ಮ ಕೈಗೆ ನೀವೇ ಯಾಕೆ ಒಂದು ಬೇಡಿ ಹಾಕೋತೀರಾ, ನಿಮ್ಗಿರೋ ಸ್ವಾತಂತ್ರ್ಯ ಯಾಕೆ ಕಳ್ಕೊತೀರಾ ಅಂತ. ಇಲ್ಲ ಸರ್, ನಾನು ಯಾವತ್ತೂ ಶಾಶ್ವತ ಸಚಿವೆ ಆಗಿರೋದಿಲ್ಲ. ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನೀವು ಅನುಮತಿ ಕೊಟ್ಟರೆ ಅದು ಶಾಶ್ವತವಾದಂಥ ಕಾರ್ಯಕ್ರಮ ಆಗ್ತದೆ. ಜೀರ್ಣೋದ್ಧಾರಗಳು, ಹಳೆಯ ದೇವಸ್ಥಾನಗಳನ್ನ ಪುನರ್ಜೀವನ ಕೊಡುವಂಥದ್ದು ಮಹತ್ತರವಾದಂಥ ಕಾರ್ಯಕ್ರಮ ಅಂತ ಹೇಳಿದಾಗ ನಿಜವಾಗ್ಲೂ ಅದಕ್ಕೆ ಹೆಗ್ಗಡೆಯವರು ಸಹ ಸರ್ಕಾರದ ಜೊತೆ ಕಷ್ಟ ಅಂದಾಗ ಅದನ್ನ ಸರ್ಕಾರಿ ಆಜ್ಞೆ ಮೂಲಕ ಮಾಡಿಕೊಟ್ಟಂಥದ್ದು ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೇನೆ. ರಾಣಿ ಸತೀಶ್ ಅವರೇ, ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ನಾನು ಶ್ರೀಮಂತ ಮನೆತನದಿಂದ ಬಂದವನು, ವಿದೇಶದಲ್ಲಿ ಓದಿ ಬಂದವನು, ನಾನು ಎಷ್ಟೋ ಸಂದರ್ಭದಲ್ಲಿ ನನ್ನ ಬೇರನ್ನ ಮರೀತೀನಿ. ನಾಡು ನುಡಿ ಬಗ್ಗೆ ಎಸ್ ಎಂ ಕೃಷ್ಣ ಅವರಿಗೆ ಇದ್ದಂತ ಕನ್ಸರ್ನು ಮತ್ತು ಕಳಕಳಿಯನ್ನು ಬಹಳ ಹತ್ತಿರದಿಂದ ನೋಡಿದೆ ನಾಡು. ತಾವು ಇನ್ನಷ್ಟು ತಮಗೆ ಅದರ ಸ್ಪಷ್ಟ ಅರಿವಿದೆ, ಅದನ್ನ ನೆನಪು ಮಾಡಬಹುದಾ ನಾಡು ನುಡಿ ಕೊಟ್ಟವರ ಕೊಡುಗೆಯ ಬಗ್ಗೆ? ಖಂಡಿತ. ಅವರು ಕನ್ನಡ ಮತ್ತು ಸಂಸ್ಕೃತಿಗೆ ಇಲಾಖೆಗೆ ಕೊಟ್ಟಂತ ನನಗೆ ಸ್ವಾತಂತ್ರ್ಯ, ಪ್ರೋತ್ಸಾಹ, ಅದು ಕನ್ನಡ ನಾಡು ನುಡಿಗೆ ಸಂದಂತ ಗೌರವ ಅಂತ ಭಾವಿಸ್ತೇನೆ. ಇವತ್ತು ಕಲಾಗ್ರಾಮ ಇರ್ಬೋದು, ಅನೇಕ ಮನೆಯಂಗಳದಲ್ಲಿ ಮಾತುಕತೆ, ಇಂಥ ವಿಶೇಷವಾದಂಥ ಕಾರ್ಯಕ್ರಮಗಳನ್ನ ಮತ್ತು ಭಾಷೆಗೆ ಸಂಬಂಧಪಟ್ಟದನ್ನ ಕೊಟ್ಟಿದ್ದು ಅವರು ವಿಶೇಷವಾಗಿ ನಾಡು ನುಡಿಗೆ ಕೊಟ್ಟಂತಹ ಒಂದು ಗೌರವ ಹಾಗೂ ಅವರಿದ್ದಂಥ ಸಮಯದಲ್ಲಿ ಆದಂಥ ಕಾರ್ಯಗಳು ಅಂತ ನಾನು ಭಾವಿಸ್ತೇನೆ. ನಿಜವಾಗ್ಲೂ ಅವ್ರ ತಂದೆ ಸಹ, ನಮ್ಮ ತಂದೆ ಸಹ MRA ಆಗಿದ್ರು, ಮೆಂಬರ್ ಆಫ್ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿಯಲ್ಲಿ ಆಗಿನ ಕಾಲದಲ್ಲಿ. ನಂತರ ಅವರು ಆ ಒಡನಾಟದಲ್ಲಿ ನಮ್ಮ ತಂದೆ ದೇವರಾಜ ಅರಸು ಅವರ ಮಂತ್ರಿಮಂಡಲದಲ್ಲಿ ಸಚಿವರಾಗಿದ್ದಾಗ ಅವರು ಸಚಿವರಾಗಿದ್ರು, ಮತ್ತೆ ಅವರ ಸಂಪುಟದಲ್ಲಿ ನಾನು ಸಚಿವೆಯಾಗಿದ್ದು. ಇದೆಲ್ಲ ನಿಜವಾಗ್ಲೂ ಒಂದು ಅವಸ್ಮರಣೀಯ ಭಾವನಾತ್ಮಕವಾದಂತಹ ಸಂಬಂಧ, ರಾಜಕೀಯ ಸಂಬಂಧ. ಅವರೊಬ್ಬ ಮುತ್ಸದ್ದಿ ರಾಜಕಾರಣಿ, ಅನುಕರಣೀಯ ರಾಜಕಾರಣಿ. ಎಲ್ಲರೂ ಅದನ್ನ ಪಾಲಿಸ್ಬೇಕು, ಕಲಿಬೇಕು ಅನ್ನೋಂತ ಒಂದು ಮೆಸೇಜ್ ಅನ್ನ ಅವ್ರು ಕೊಟ್ಟಿದ್ದಾರೆ, ಸಂದೇಶನ ಅಂತ ನಾನು ಭಾವಿಸ್ತೇನೆ. ಧನ್ಯವಾದ ರಾಣಿ ಸತೀಶ್ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ರಾಣಿ ಸತೀಶ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದರು. ಎಸ್ ಎಂ ಕೃಷ್ಣ ಅವರ ಕ್ಯಾಬಿನೆಟಲ್ಲಿ ಅವರ ನೆನಪುಗಳನ್ನು ಹಂಚಿಕೊಂಡಿದ್ದನ್ನು ಗಮನಿಸಿದ್ರಿ. 4 ಜನ ಮಿನಿಸ್ಟರ್ಸು ಮಹಿಳಾ ಸಚಿವರಿದ್ದರು ಎಸ್ ಎಂ ಕೃಷ್ಣ ಅವರ ಕ್ಯಾಬಿನೆಟಲ್ಲಿ. ಮೋಟಮ್ಮ ಅವರದನ್ನು ಮೆಲುಕು ಹಾಕಿದರು. ಮೋಟಮ್ಮ, ರಾಣಿ ಸತೀಶ್, ಸುಮಾ ವಸಂತ ಸೇರಿ ಒಟ್ಟು 4 ಜನ ಮಂತ್ರಿಗಳು ಮಹಿಳೆಯರಿದ್ದರು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.